ನಮಸ್ಕಾರ, ವೆಲ್ಕಮ್ ಟು ಟಾಪ್ ಎಕ್ಸಾಮ್. ಸೊ ಇದರಲ್ಲಿ ನಿಮಗೆ ನಿಮ್ಮ GPT ಅಥವಾ PSTR ಅಲ್ಲಿ ನೀವು ಬ್ಯಾಕಪ್ ಸ್ಕೋರ್ ಹೇಗೆ ಚೆಕ್ ಮಾಡ್ಕೋಬೋದು, ಅಥವಾ ನಾನು ನೆಕ್ಸ್ಟ್ ಎಕ್ಸಾಮಲ್ಲಿ ನನ್ನ ಪೋಸ್ಟನ್ನು ಕಾಯ್ದುಕೋಬೇಕು ಅಂತ ಹೇಳಿದ್ರೆ ಎಷ್ಟು ಅಂಕ ನಾನು CET ಒಳಗಡೆ ತೊಗೋಬೇಕು ಅಂತ ಹೇಳಿಬಿಟ್ಟು ನಾನು ನಿಮಗೆ ಕ್ಯಾಲ್ಕುಲೇಷನ್ನ ಮಾಡಿ ತೋರಿಸ್ತೀನಿ. ಇದರಲ್ಲಿ ನಿಮಗೆ PUC ಬರೆಯೋರಿಗೆ 1 ಅಂಕ ಇರುತ್ತೆ, ಜೊತೆಗೆ ಡಿಗ್ರಿ ಬರೀತಿರ್ತಕ್ಕಂಥವ್ರಿಗೆ 1 ಅಂಕ ಇರುತ್ತೆ. ಅದಾದಮೇಲೆ CET ಬರೆಯೋರು ಕೂಡ ಅಷ್ಟೇ, PSTR ಬರೆಯೋರಿಗೆ ಒಂದು ಬೇರೆ ಅಂಕ ಇರುತ್ತೆ, GPSTR ಬರೆಯೋರಿಗೆ ಬೇರೆ ಅಂಕ ಇರುತ್ತೆ. ಸೊ ಈ ರೀತಿ ಇದ್ದಾಗ ನಾವು ಇದರಲ್ಲಿ ಮ್ಯಾನ್ಯುಲಿ ನಾವು ನಮ್ಮ ಸ್ಕೋರ್ನ ಹೇಗೆ ಎಂಟರ್ ಮಾಡ್ಬೋದು ನಮ್ಮ ಅಕಾರ್ಡಿಂಗ್ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ನೀವೀಗ TET ಬರೆದಿದ್ದೀರಾ ಅಂತ ತಿಳ್ಕೊಳ್ಳಿ. ಸೊ TET ಬರೆದಿದ್ದೀರಿ, ಅದರಲ್ಲಿ ನಾನು ಒಂದು 115 ಅಂಕ ತೆಗೆದಿದ್ದೀನಿ ಅಂತ ಅಂದ್ಕೊಳ್ಳೋಣ ಒಬ್ಬ ಕ್ಯಾಂಡಿಡೇಟ್, ಆಯಿತಾ. ನೆಕ್ಸ್ಟು ನಾನು ನೋಡ್ತಾ ಇರ್ತಕ್ಕಂಥದ್ದು PSTRಗಾಗಿರೋದ್ರಿಂದ ನಾನು PUC ಅಂಕಗಳನ್ನು ಹಾಕ್ಕೋಬೇಕು. ಸೊ PUC ಅಂಕಗಳೆಷ್ಟು ನಿಮ್ಮದು ಟೋಟಲ್ಲು 600ಗೆ ಒಂದು ನೀವು 450 ತೆಗೆದಿದ್ದೀರಾ ಅಂತ ಅಂದ್ಕೊಳ್ಳೋಣ. ಓಕೆ, ನೆಕ್ಸ್ಟ್ ಅದಾದಮೇಲೆ ನೀವು PSTR ಬರೀತಾ ಇರೋದ್ರಿಂದ D.Edನ್ನು ಕೌಂಟ್ ಮಾಡ್ಕೋಬೇಕು. ಸೊ D.Edಗೆ ಎಷ್ಟಿದೆ, 1400 ಮಾರ್ಕ್ಸ್ ಇದೆ ನಿಮ್ಮ ಸೆಮ್ಮಿಗೆ. ಅದನ್ನು ಹಿಡ್ಕೊಂಡ್ರೆ ಅದರಲ್ಲಿ ನೀವು ಎಷ್ಟು ತೆಗೆದಿರ್ತೀರಾ ಅಂತ ಹೇಳಿದ್ರೆ ಒಂದು 1158 ತೊಗೊಂಡಿದ್ದೀರಾ ಅಂತ ಅಂದ್ಕೊಳ್ಳಿ, ಆಯಿತಾ. ಸೊ ಈ ಒಂದು ಸ್ಕೋರ್ ತೊಗೊಂಡಿದ್ದೀರಾ. ಅದಾದಮೇಲೆ ನೆಕ್ಸ್ಟು CET ಬರೆಯೋದು ಎಷ್ಟಕ್ಕೆ, ನೀವು 150 ಅಂಕಗಳಿಗೆ CET ಬರೀತೀರಿ. ಸೊ ಆ 150 ಅಂಕಗಳಿಗೆ ನೀವು ಇಲ್ಲಿ ಹಾಕಿದ್ರು ಬರುತ್ತೆ, ನೀವು ಹಾಕಲಿಲ್ಲ ಅಂದರೆ ಬ್ಯಾಕಪ್ ಸ್ಕೋರ್ ತೋರಿಸುತ್ತೆ ನೋಡಿ. 22.99 ಅನ್ನೋವಂಥದ್ದು ಇದು ನಿಮ್ಮ ಬ್ಯಾಕಪ್ ಸ್ಕೋರು. TET PUC ಜೊತೆಗೆ D.Edನ್ನು ಸೇರಿಸ್ಬಿಟ್ಟು ನಿಮ್ಮ ಬ್ಯಾಕಪ್ ಸ್ಕೋರ್ ಎಷ್ಟಾಗುತ್ತೆ ಅಂತ ಹೇಳ್ಬಿಟ್ಟು, ಆಯಿತಾ. ನೆಕ್ಸ್ಟ್ ಇದಾದಮೇಲೆ ಈಗ ನೀವೇನಾದ್ರೂ ಕೂಡ ಇಲ್ಲಿ ಒಂದು 150 ಅಂಕಗಳಿಗೆ 110 ಅಂಕಗಳನ್ನು ತೊಗೊಂಡಿದ್ದೀರಿ ಅಂತ ಅಂದ್ಕೊಳ್ಳೋಣ, ಆಯಿತಾ. ಸೊ ಹಾಗಾದರೆ ನಿಮ್ಮ ಟೋಟಲ್ ಮಾರ್ಕ್ಸ್ ಎಷ್ಟಾಗುತ್ತೆ, 74.32% ಆಗುತ್ತೆ ಓವರ್ ಆಲ್ ಆಗಿ ಕಂಪ್ಲೀಟ್ ಸ್ಕೋರ್ ನಿಮ್ಮದು. ಅಂದರೆ ಇದು ಲೀಸ್ಟಲ್ಲಿ ಬರ್ತಕ್ಕಂಥ ಮೆರಿಟ್ ಲೀಸ್ಟಲ್ಲಿ ಬರ್ತಕ್ಕಂಥ ಸ್ಕೋರ್ ಆಗಿರುತ್ತೆ. ಸೊ ಇಫ್ ಇನ್ ಕೇಸ್ ನೀವೇನಾದ್ರೂ ಕೂಡ GPT ಬರೀತೀರಾ ಅಂತ ಹೇಳಿದ್ರೆ, GPTಗೆ ನೀವು ಡಿಗ್ರಿ ಬರೀತಿರ್ತೀರಿ, ರೈಟ್. ಡಿಗ್ರಿ ಒಳಗಡೆಗೆ ಬೇರೆ ಬೇರೆ ಯೂನಿವರ್ಸಿಟಿಯಲ್ಲಿ ಬೇರೆ ಬೇರೆ ಒಂದು ಅಂಕಗಳನ್ನು ನಿಗದಿಪಡಿಸಿರ್ತಾರೆ ಸೆಮಿಸ್ಟರ್ ವೈಸು. ಸೊ ಅದರ ಅಕಾರ್ಡಿಂಗ್ ನಾನು ಯಾವುದೋ ಒಂದು ಎಕ್ಸಾಂಪಲ್ ಯೂನಿವರ್ಸಿಟಿ ಅಂತ ತೊಗೊಳ್ತೀನಿ. ಅಲ್ಲಿ 6 ಸೆಮ್ಮು ಸೇರಿಸ್ಬಿಟ್ಟು 3000 ಇದೆ ಅಂತ ಅಂದ್ಕೊಳ್ಳೋಣ ಓವರ್ ಆಲ್ ಸ್ಕೋರು. ಅದರಲ್ಲಿ ಒಬ್ಬ ಕ್ಯಾಂಡಿಡೇಟ್ ಏನು ಮಾಡಿರ್ತಾರೆ ಅಂತ ಹೇಳಿದ್ರೆ 2450 ತೊಗೊಂಡಿರ್ತಾರೆ, ಆಯಿತಾ. ಇದು 6 ಸೆಮ್ಮಿನ ಸೇರಿಸ್ಬಿಟ್ಟು. ಇಫ್ ಇನ್ ಕೇಸ್ ನೀವು ಈ ಒಂದು ಇಂಜಿನಿಯರಿಂಗ್ ಮಾಡಿದ್ದೀರಾ ಅಂದರೆ ನಿಮ್ಮದು 4 ಸೆಮ್ ಆಗುತ್ತೆ. ಸೊ ಅದರಿಂದ ನಿಮ್ಮ ಅಕಾರ್ಡಿಂಗ್ ನೀವೇನು ಮಾಡ್ಬೋದು, ಇಲ್ಲಿಗೆ ಸ್ಕೋರನ್ನು ಆ್ಯಡ್ ಮಾಡ್ಬೋದು. ನೆಕ್ಸ್ಟು ನೀವು B.Ed ಮಾಡಿದ್ದೀರಾ ಅಂತ ತಿಳ್ಕೊಳ್ಳಿ. ಸೊ 1400 ಅಂತ ಅಂದ್ಕೊಳ್ಳೋಣ. ಸೊ ಅದರಲ್ಲಿ ನೀವು 1158. ಇದಾದ ಮೇಲೆ ನಾವಿವಾಗ ಇದರಲ್ಲಿ ನಿಮಗೆ ನೋಡಿ, ಸೋಷಲ್ ಸೈನ್ಸ್ ಕ್ಯಾಂಡಿಡೇಟ್ ಆಗಿದ್ರಿ ಅಂತ ಹೇಳಿದ್ರೆ ನೀವು 400ಗೆ ಬರೀತೀರಾ, ಅಂದರೆ 3 ಪೇಪರ್ ಸೇರಿ. ಇಫ್ ಇನ್ ಕೇಸ್ ನೀವೇನಾದ್ರೂ ಕೂಡ ಮ್ಯಾಥ್ಸ್ ಆ್ಯಂಡ್ ಸೈನ್ಸು ಮತ್ತು ಸೋಷಲ್ ಸೈನ್ಸ್ ಆಗಿದ್ದರೆ ಈ ಒಂದು 400ಗೆ ಬರೆದ್ರೆ, ಈ ಒಂದು ಆಪ್ಷನಲ್ ಇಂಗ್ಲೀಷ್ ಬರೀತಕ್ಕಂಥ ಕ್ಯಾಂಡಿಡೇಟ್ಸು 300 ಮಾರ್ಕ್ಸಿಗೆ ಬರೀತೀರಿ, ಅಂದರೆ 2 ಪೇಪರ್ಸ್ಗಳನ್ನು ಬರೆಯೋದ್ರಿಂದ ನೀವಿಲ್ಲಿ 300 ಮಾರ್ಕ್ಸನ್ನು ಎಂಟರ್ ಮಾಡ್ತೀರಿ. ಸೊ ಆ 300ಅಲ್ಲಿ ನೀವು ಎಷ್ಟು ತೊಗೊಂಡಿರ್ಬೋದು, ಒಂದು 250 ಅಥವಾ 260 ತೊಗೊಂಡಿದ್ದೀರಾ ಅಂತ ಅಂದ್ಕೊಳ್ಳೋಣ. ಸೊ ಈಗ ನಿಮ್ಮ ಒಂದು ಟೋಟಲ್ ಸ್ಕೋರ್ ಎಷ್ಟಾಗುತ್ತೆ, ಮೆರಿಟ್ ಸ್ಕೋರು 84.19 ಆಗುತ್ತೆ ಅಂತ ಅಂದ್ಕೊಳ್ಳೋಣ, ಆಯಿತಾ. ಇಫ್ ಇನ್ ಕೇಸ್ ನೀವೇನಾದ್ರೂ ಕೂಡ 4 ಎಕ್ಸಾಮ್ಸ್ಗಳನ್ನು ಬರೀತಿದ್ದೀರಾ, ಅಂದರೆ 3 ಎಕ್ಸಾಮ್ಸ್ಗಳನ್ನು ಬರೀತೀರಾ 400ಗೆ, ಆವಾಗ ನೀವೇನಾದ್ರೂ ಕೂಡ ಒಂದು 300 ತೊಗೊಂಡ್ರಿ ಅಂತ ಹೇಳಿದ್ರೆ ಅಲ್ಲಿಗೆ ನಿಮ್ಮದು 76.02 ಬರುತ್ತೆ. ಸೊ ಈ ರೀತಿಯಾಗಿ ನೀವು ಈ ಒಂದು ಕ್ಯಾಲ್ಕುಲೇಷನ್ನ ಮಾಡ್ಬೋದು. ಸಪೋಸ್ ನೀವು ಇವಾಗ ಈ 300ಅನ್ನು ಬಿಟ್ರಿ ಅಂತ ತಿಳ್ಕೊಳ್ಳಿ, ಅಲ್ಲಿ ನಿಮ್ಮ ಬ್ಯಾಕಪ್ ಸ್ಕೋರ್ ಎಷ್ಟು ಅಂತ ಹೇಳ್ಬಿಟ್ಟು ತೋರಿಸುತ್ತೆ. ಅಂದರೆ ನೀವು ಬ್ಯಾಕಪ್ ಸ್ಕೋರನ್ನು ಚೆಕ್ ಮಾಡೋದಕ್ಕೂ ಇದನ್ನು ಯೂಸ್ ಮಾಡ್ಬೋದು. ನಾನು CET ಒಳಗಡೆ ಎಷ್ಟು ಮಾರ್ಕ್ಸನ್ನು ತೆಗೆದ್ರೆ ಎಷ್ಟು ಆಗುತ್ತೆ ನನ್ನ ಪರ್ಸೆಂಟೇಜ್ ಅನ್ನೋದನ್ನು ಚೆಕ್ ಮಾಡೋದಕ್ಕೂ ಕೂಡ ಇದನ್ನು ನೀವು ಯೂಸ್ ಮಾಡ್ಕೋಬೋದು. ಓಕೆ, ಗುಡ್ ಲಕ್ ಗೈಸ್.